ಇದೊಬ್ಳು ಹಾಸವು ಹೊದಿಯವ ಅವನ್ನೆಲ್ಲ ಎಲ್ಲಿ ಇಟ್ಟಿರ್ತದೆ ಏನೋ. ಬೇಕು ಅಂತ ಕೈ ಹಾಕ್ದಾಗ ಒಂದು ಸಿಕ್ಕಲ್ಲ. ಹೇಳಾರು ಹೇಳ್ತದ ಇಂತಲ್ಲದೆ ಅಂತ ಈ ಹುಡುಗರುನ್ ಬದಿಯಿಂದ. ಪುಳ್ಳು ನಿನಗ್ ಗೊತ್ತಿನ ತಡಿ. ಭಾಳ ಇದು ಹೆಚ್ಚಾಗಿ ಹೋಗಿದೆ. ಏನ್ ರಾಜಕೀಯದ ಓದವ ಬರೆಯವ್ ನೀನೇ ಸೈ ಅಲ್ಲ. ಒಂಚೂರು ಎದ್ದು ಬಂದು ಇಲ್ಲೆಲ್ಲ ಸಮ್ ಮಾಡ್ಕೊಡ್ಬಾರ್ದಾನ. ಅವ್ ಏನ್ ನಿದ್ರೆ ಬತ್ತ ಅದೇನೋ ಎಂತಕ್ ಹಿಂಗ ಹಠ ಮಾಡ್ತಾನೇನ. ನಮ್ಮ ಅಮ್ಮನೂ ಒಬ್ಬಳಲ್ಲೂ ಒಳಗದೆ ಇಲ್ಲಿ ಇವ್ರಿಗೆ ಸರಿ ಮಾಡ್ಕೊಂಡು ಆಮೇಲೆ ಇದು ಮಾಡ್ಬೋದ. ತಡಿಯ ಅಂಕ ತಡಿಯ, ಹಾಸ್ ಕೊಡ್ತೀನ. ಆಚಿಗೆ ಮಲಗ್ಬೇಕಂತೆ. ಶಾರದಾ, ಅಲ್ಲ ಹಾಸವೆಲ್ಲ ಎಲ್ಲಿಟ್ಟಿಯ ಮರತೆ? ಥೋಲೊಡಲಿ ಇಲ್ಲಿಗೆ ಅಂತಕ್ ಬಂದ. ನಡಿ ಅಚ್ಚಿಗೆ ನಡಿ. ನೀನ ಇಚ್ಚಿಗೆ ಬರ್ಬೇಡ ಅಂತ ಹೇಳಿದ್ದಲ್ಲ. ನಾವು ಹಾಸಿಗೆ ಸಮ್ ಮಾಡ್ತೀನಿ, ನಡಿಯ. ನಾನು ಅಮ್ಮನ ಜೊತೆನೆ ಮಲಗುವಾಗ ನಾ ಇಲ್ಲೇ ಮಲಗಿದ್ದೀನಿ. ಚಿಂಗಾಣಿ, ನಂಗೆ ಸಿಟ್ಟು ಬರೆಸ್ಬೇಡ. ಅಮ್ಮಗೆ ಜ್ವರ ಬಂದದೆ, ಅದ್ರ ಜೊತೆ ಯಾರು ಮಲಗಂಗಿಲ್ಲ. ನೀ ಮಲಗಿದ್ರೆ ನಿಂಗೂ ಜ್ವರ ಬರ್ತದೆ. ನಾಳೆ ಮತ್ತೆ ಶಾಲೆಗೆ ಹೋಗಕ್ಕಾಗಲ್ಲ. ಹೋಗೋ, ಬತ್ತೀನಿ ನಾನು ನೀನು ಅಲ್ಲಿ ಮಲ್ಕಿಣ ಚೆನ್ನಾಗಿ ಮಾಡಿ ಹೊಸ ಬೆಡ್ ಸ್ಪ್ರೆಡ್ ಹಾಸ್ಕೊಡ್ತೀನಿ. ಬತ್ತಾತ ತಗೋಬತ್ತೀನಿ. ನೀನು ಅಲ್ಲಿ ಕೂತ್ಕೋ. ಪುಳ್ಳ ಬಾರ ಇಲ್ಲಿ, ಇವನ್ ಕರ್ಕೊಂಡೋಗ ಬಾರ ಇಲ್ಲೇ. ಅಪ್ಪ ದೇವ್ರೆ, ಇವನ್ ದಸೆಯಿಂದ ನಂಗೊಂದು ಸುಖ ಇಲ್ಲ. ಇವತ್ತೇ ಬರ್ಕೊಳಕ್ ಬೇರೆ ಇಷ್ಟದೆ. ಚಿಂಗಣಿ ಬಾರ ಬಾರ, ಸ್ಕೆಚ್ ಪೆನ್ ಕೊಡ್ತೀನಿ ಬಾರ ಬಾರ. ನಂಗೆ ಕೊಡ್ತೀಯಾ? ಎಂತದ ಒಂದು ಕೊಡ್ತೀನಿ ಬಾ. ಹೋಗಲ್ಲ ಅಣ್ಣನ ಹತ್ರ ಕೂತ್ಕಾತ. ಬತ್ತೀನಿ ನಾನೀಗ. ಅಲ್ಲ, ನೀ ಎಂತಕ್ ಹಿಂಗ್ ಮಾಡ್ತೀಯ ಮರತಿ? ಆ ಬೆಡ್ ಸ್ಪ್ರೆಡ್ ಎಲ್ಲ ಎಲ್ಲದವೆ? ಹಿಂಗ್ ಮಲ್ಕಿದ್ರಿ ಅಂತ ಗೊತ್ತಿದ್ಮೇಲೆ ಅವನ್ನೆಲ್ಲ ಒಂದು ಕೈಗೆ ಸಿಕ್ಕಂಗ್ ತೆಗ್ದು ಇಡ್ಬೇಕ ಬೇಡ? ಅಲ್ಲ, ಏನ್ ಮಾತಂತ ಆಡ್ತೀರಿ ಮರ್ರ? ಹಿಂಗ ಮಲ್ಕಿಣದ್ ಗೊತ್ತಿದ್ಮೇಲೆ ಅಂದ್ರೆ ಎಂತ ನಂಗೆ ಗೊತ್ತಿತ್ತ? ಜ್ವರ ಬರ್ತದೆ ಹೇಳಕ್ಕಾಗಲ್ಲ ಅಂತ ಏನು ಮೊದಲೇ ಗೊತ್ತಿತ್ತನ್ರಿ? ಅದೇನು ಹೇಳಿ ಕೇಳಿ ಬರ್ತದ? ಯಾಕೆ ಹಿಂಗೆ ಮಾಡ್ತೀರಿ ನೋಡೋಣ. ಬೆಡ್ ಸ್ಪ್ರೆಡ್ ಏನು ನಾನೇನು ಬೇಗಕ್ಕೆ ಹಾಕಿಟ್ಟಿನಂದ್ರೆ ಆಚೆಗೆ ಮರದ ಬೀರಲ್ಲಿ ಇರ್ಬೇಕೇನ? ಎಲ್ಲ ಅಲ್ಲೇ ಅದಾವೆ, ನೋಡಿದ್ರೆ ಸಿಗ್ತಾವಪ್ಪ. ಅದಕ್ಕೆ ಒಂದು ಇದು ಮಾಡ್ತೀರಿ ನೋಡಿದ್ರೆ ಒಂದು ದಿವಸ ಹಿಂಗಾದ್ರೆ ಹಂಗ ನಿಮ್ಗೆ ಸುಧಾರಿಸ್ಕೊಳಕ್ಕಾಗಲ್ಲ. ಹೌದು, ನಿಮ್ಗೆ ಹೇಳಕ್ಕೇನು ಸಲೀಸಿ ಹೇಳ್ಬಿಡ್ತೀರಿ. ಒಂದು ದಿವಸ ಆದ್ರೂ ಸುಧಾರಿಸ್ಕೊಳಕ್ಕಾಗಲ್ಲ ಅಂತ. ಹೋಗ್ಲಿ, ಇಡೀ ಅಲ್ಲಿ ಕೆಸರು ಗದ್ದೆಲ್ಲಿ ನೋಡ್ದಿದ್ದು. ಭೂಮಿ ಮಗ್ಳು ಕೊಟ್ರೆ ಸಾಕು ಅನ್ನಂಗ ಆಗ್ಯದೆ. ನಿಮ್ಮಂಗೆ ಏನ್ ಮನೇಲಿ ಕೂತ್ಕೊಂಡಿದ್ದಲ್ಲ ಅಲ್ಲಿ. ನಾಳೆ ಬೆಳಿಗ್ಗೆ ಮತ್ತೆ ಬೇಗ ಎದ್ದು ಹೋಗ್ಬೇಕು. ನೋಡಿದ್ರೆ ಈಗ್ಲೇ ನಿಮಗೊಂದು ಜ್ವರ. ಅದ್ ಎಂತಕ್ ಹಿಂಗ್ ಮಾಡ್ತೀರೇನು? ಮತ್ತ ಅದ್ರ ಮಧ್ಯಕ್ಕೆ ಆ ಹುಡುಗನು ಮಲ್ಸ್ಗಿಬಾರ್ದಂತೆ, ಅವನಿಗೆ ಜ್ವರ ಬರ್ತದಂತೆ. ನೀ ಮಲ್ಸ್ಕಿಳ್ದೆ ಇದ್ರೆ ಅವನಿಗೆ ಜ್ವರ ಬರೋದೇ ಇಲ್ಲ. ಅವ ಆ ತರ ಹಠ ಮಾಡ್ತಾ ಇದ್ದಾನೆ. ಈಗ ಅಷ್ಟು ಸಲ ನನ್ನ ಜೊತೆ ಬಂದು ಮಲಗ್ತಾನ ಅವ. ಅಲ್ಲ, ಇವ್ರು ಎಂತ ಜನ ಅಂತೀನಿ. ಎಲ್ಲರ ಮನೆಯಲ್ಲೂ ಗಂಡಸ್ರು ಹಿಂಗೆ ಅಲ್ಲ, ನಮ್ಮನೇಲಿ ಮಾತ್ರ ಹಿಂಗ ಗೊತ್ತಿಲ್ಲ ನಂಗೆ. ಜ್ವರನ ಬೇಕಂತ ಬರ್ಸ್ಕೊಂಡಿದ್ದ ಅನ್ನಂಗೆ ಮಾತಾಡ್ತಾರಪ್ಪ. ನನ್ನವು 108 ಕೆಲಸ ಅದವೆ, ಯಾವನ್ನೂ ಮಾಡೋಕ್ಕಾಗಲ್ಲ ಅಂತ ನಂಗೆ ತಲೆ ಬಿಸಿ ಆಗ್ತದೆ. ಒಂದು ದಿವಸಕ್ಕೆ ಇವ್ರಿಗೆ ಒಂಚೂರು ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ. ಅಲ್ಲ, ಊಟಿ ಮಾಡಿ ಬಂದು ಸುಸ್ತಾಗಿದೆ ಅಂತ ಮಾಡೋಣ. ಹಂಗಂತ ನಾ ಏನು ಮಾಡಲಿ? ನಾ ಚೆನ್ನಾಗಿದ್ದಾಗ ಎಲ್ಲ ಸಮ್ ಮಾಡ್ತಿರ್ಲ. ನಾನು ಕೂತಲ್ಲಿಗೆ ಎಲ್ಲ ತಗೊಂಡೋಗಿ ಕೊಡ್ತಿದ್ದೆ. ಮಾತೆತ್ತಿದ್ರೆ ನಿಮ್ಮಂಗೆ ಮನೇಲಿ ಕೂತಿರೋದಲ್ಲ ಅಂತಾರೆ. ಎಂತ ಹೇಳೋದು? ಇವ್ರಿಗೆ ಜ್ವರ ಬಂದಾಗ ಮಾತ್ರ ಎಷ್ಟು ಹೊತ್ತಿಗೆ ನೋಡಿದ್ರೆ ಇವ್ರು ಅಂದಕ್ಕೂ ಅಂದಲ್ಲೆಲ್ಲ ಸಮ್ ಮಾಡಿಕೊಡ್ಬೇಕು. ಕೂತಲ್ಲಿಗೆ ಎಲ್ಲ ಸಪ್ಲೈ ಮಾಡಬೇಕು. ನಮಗೆಲ್ಲರೂ ಒಂದಿಷ್ಟು ಜ್ವರ ಬಂದರೆ ಇವ್ರು ಈ ಥರ. ಎಂಥದ್ದೇನಪ್ಪ, ಯಾರಿಗೆ ಹೇಳೋದು? ಗಂಡಸ್ರು ಎಲ್ಲರೂ ಹಿಂಗೆಯೋ ಎಂಥದ್ದು? ಅಲ್ಲ, ಗಂಡಸ್ರು ಎಲ್ಲರೂ ಹಿಂಗೆ ಅಲ್ಲ, ಹಿಂಗಲ್ಲ. ನಾನೇ ನಮ್ಮನೇಲಿ ಮಾವರನ್ನು ನೋಡ್ತೀನಲ್ಲ, ಅಮ್ಮಗೊಂಚೂರು ಹುಷಾರಿಲ್ಲ ಅಂತ ಮಲಗಲಿ, ಅವರನ್ನು ಬಿಟ್ಟು ಹತ್ತಿತ್ತು ಹೋಗಲ್ಲ. ಅವರು ಕುಡಿಯಕ್ಕೆ ಬೇಕನೆ, ತಿನ್ನಕ್ಕೆ ಬೇಕನೆ, ಎಂಥ ಥರದೇ ಅಂತೇಳಿ ಕೇಳ್ತಾನೆ ಇರ್ತಾರೆ. ಏನಂತ ಹುಟ್ಟುಬಿಟ್ರೇನಪ್ಪ ಅವ್ರಿಗೆ ಮಗ ಆಗಿವ್ರು. ಥೂ, ಯಾರದ? ಅವರಿಗೂ ಹಗಲೆಲ್ಲ ಊಟಿ ಮಾಡಿ ಸುಸ್ತಾಗಿದೆ, ಅದ್ರ ಮಧ್ಯೆ ನೀನೊಂದು ಬೈಬೇಡ. ನಾನು ಎಲ್ಲಿ ಬೈದ್ನ ನಾನು? ಬೈಲೂ ಇಲ್ಲ, ಸಿಟ್ಟು ಮಾಡಲೂ ಇಲ್ಲ. ಆದರೆ ಒಬ್ಬ ಮನುಷ್ಯರಿಗೆ ಮನೇಲಿ ಹಿಂಗೆ ಹುಷಾರಿಲ್ಲದೆ ಮಲಗ್ಯಾರೆ ಅಂದ್ರೆ ಒಂಚೂರು ಕೇಳದ. ಅವ್ರೇನು ಕೆಲಸ ಮಾಡಿಕೊಡೋದು ಬೇಡ, ಎಂತ ಬೇಡ. ಮಲಗಿಯಲ್ಲ, ದಿನ ಹಿಂಗೆ ಮಲಗ್ತಿರ್ಲ, ಎಂತಕ್ಕೆ ಮಲಗಿಯ? ಜ್ವರ ಬಂದದ ಏನು? ಆಸ್ಪತ್ರೆಗೆ ಹೋದ, ಮಾತ್ರೆ ತಗೊಂಡ? ಬಾಯಲ್ಲಂಗಾರ ಒಂದು ಮಾತು ಕೇಳೋಕ್ಕಾಗಲ್ಲ. ಅದಕ್ಕೂ ಸುಸ್ತ ಹಂಗಾರೆ? ಇವ್ರಿಗೆ ಹುಷಾರಿಲ್ದಾಗ ನಾವು ಹಿಂಗೆ ಮಾಡ್ತೀವ?
ಅದು ಮನ್ಸಿಗೆ ಬೇಜಾರಾಗದ್ ನಂಗೆ, ಅದು ಮತ್ತಿನ್ನೇನಲ್ಲ. ಅದೇ ಈಗ ಅಮ್ಮದಾರಲ್ಲ, ಸುಮ್ಮನೆ ಹೇಳ್ಬಾರ್ದು. ಒಳಗೆ ಕೆಲಸ ಮಾಡ್ತಿದ್ದಳನ್ನ ನೋಡೆ ಹಿಂಗೆ ಮುಖ ಎಲ್ಲ ಬೇವ್ತಾ ಇದೆ, ಜ್ವರ ಮೈ ಸುಡ್ತಾ ಇದೆ, ಹೋಗಿ ಮಲ್ಕೆ ಅಂತ ಹೇಳಿ ಒಂದೊಟ್ಟು ಕಾಪಿ ಕಾಸು ಕೊಟ್ಟು ಕುಡ್ಕೊಂಡು ಸುಮ್ಮನೆ ಮಲ್ಕೆ ಅಂತ ಮಲ್ಸೋದ್ರು. ಹಂಗಾಗಿ ನಂಗೆ ಇಲ್ಲಿ ಮಲ್ಗಕ್ಕಾತು ಗೊತ್ತಾ. ಯಾರೆಷ್ಟೇ ಕೇಳಿದ್ರು ಕೈ ಹಿಡಿದು ಗಂಡು ಬಂದು ಕೇಳ್ದಂಗೆ ಆಗಲ್ಲ. ನಿಮಗೆ ಹೆಣ್ಮಕ್ಳ ಮನಸ್ಸು ಗೊತ್ತಾಗಲ್ಲ. ಹೇಳ್ಬಿಡ್ತೀರಿ, ಏನು ಹೇಳಿದ್ರು ನೀವು ಸುಮ್ಮನೆ ಬೈತೀಯ, ಹಂಗೆ ಹಿಂಗೆ ಅಂದ್ಬಿಡ್ತೀರಿ. ಇರ್ಲಿ ಬಿಡಿ, ನಾನೇನು ಹೇಳಕ್ ಹೋಗಲ್ಲ. ಒಟ್ಟು ನಮಗ್ ದಕ್ಕಿದಿಷ್ಟೇ ಅನ್ಕೊಂಡು ಸುಮ್ಮನೆ ಇರ್ಬೇಕಷ್ಟೆ. ಪಾಪಣ್ಣ ಎತ್ಲಾಗ ಹೋದ? ಇಲ್ಲಂಚೂ ಬಾರ, ಹಾಲ್ ಬಗ್ಸಿಟ್ಟಿನಿ, ತಗೊಂಡ ಹುಡುಗರಿ ಕೊಡು. ಅವು ಈಗ ನಿದ್ರೆ ಮಾಡ್ತಾವೆ. ನಮ್ಮ ಮರೆಯ ಪುಳ್ಳ ಮಲ್ಗ್ಬೇಡ ಮಗನೆ, ಚಿಂಗಣಿಗೂ ಮಲ್ಗ್ಬಾರ್ದಂತೆ ಅನ್ನ. ಪಾಪಣ್ಣ ಅಲೇಸ್ದಾನ? ಅಯ್ಯೋ ಹೂನೇ ಮರತಿ ಅಮ್ಮ, ಒಂಚೂರು ತಡ್ಕ, ಇಲ್ಲಿ ಹಾಸ್ಗಿಸ ಮಾಡ್ತಿದ್ದೀನಿ. ಅವನು ಬೇರೆ ಇಲ್ಲಿ ಕುಗುರ್ತಾ ನಿತ್ತಾನೆ, ಅಲ್ಲೇ ಹೋಗಿ ಮಲ್ಕಿತೀನಿ ಅಂತ ಹಠ ಮಾಡ್ತಾ ಇದ್ದಾನೆ. ಅದ್ ನೋಡಿದ್ರೆ ಅಲ್ಲಿ ಮಲ್ಸೋದೇ ಬೇಡ ಅಂತದೆ. ಏನಿದೆ ದೊಡ್ಡ ಡಾಕ್ಟ್ರು, ಎಲ್ಲ ಇದಕ್ಕೆ ಗೊತ್ತಾಗೋತದ ಈಗ. ಪುಳ್ಳ ಹೋಗ, ಲಜ್ಜಿ ಹಾಲು ಬಗ್ಸಿಟ್ಟದಂತೆ, ನೀನು ಕುಡ್ಕೊಂಡು ಅವನಿಗೆ ತಗೋಬಾರ, ಹೋಗ ತಗೊಬಂದು ಕುಡ್ಸ. ಮತ್ತೆ ಬರೀತಾನೆ ಕೂತಿಯ ನೀನೇ ಸಯ್ಯ, ರಾಜಕೀಯ ಬರಿಯ ಬಾಕಿದ್ದೇನಾದ್ರೂ ಹೋಗಲು ಕುಣಿತ ಕೂತ್ಕೂತಿಯ, ಈಗ ಬರೀತಿದ್ದೀಯಲ್ಲ, ಎದ್ ಹೋಗ ಅಲ್ಲಿ. ಓ ದೇವ್ರೆ, ಈ ಅಪ್ಪಗುಂದು ಎಂತ ಆತೇನೆ ಇವತ್ತು. ಹಾ ಅಪ್ಪ ಓದ್ತೀನಿ, ಬಂದೆ. ಚಿಂಗಣಿ ಬಾರ, ಇಬ್ರು ಹೋಗಿ ಕುಡ್ಕ ಬರೋಣ ಬಾರ. ಕೊಯ್ಯಿಗ್ ಸಿಕ್ಕದ ಸಾಮ ಹಿಡಿದು ಜಪ್ಪೆ ಬಿಡ್ತೀನಿ ಈಗ. ಅವ್ನು ಕೂಗುತ್ತಾ ನಿಂತಿದ್ ಕಾಣಲ್ಲ ನಿಂಗೆ? ಎಲ್ಲಿಂದ ಬತ್ತಾನ ಅವ ಕುಡಿಯಕ್ಕೆ? ಹೋಗಿ ನೀನ್ ಕುಡ್ಕೊಂಡು ತಗೋಬಾ ಇಲ್ಲಿಗೆ ಅಂತ ಹೇಳಿದ್ದಲ್ಲ ನಾ. ಮಕ್ಕಳನ್ನ ಬಿಸಕ. ಯೋ ಪಾಪಣ್ಣ, ನಿಂಗೆ ಎಂತ ಆತ? ಎಂತಕ್ಕ ಹುಡುಗರಿಗೆ ಹಂಗೆ ಹೆದರ್ಸ್ತಿದ್ದೀಯಾ? ಇದಾಳೆ, ಹಿಡಿ ಪುಳ್ಳಿ, ಹಿಡಿ ಕುಡಿ. ಚಿಂಗಣಿ ಇಲ್ಲಿ ಬಾ ಮಗನೆ, ಇದಿಷ್ಟು ಹಾಲು ಕುಡಿಬೇಕು. ನನ್ನ ಮಗ ಆತ ತಣ್ಣಗೆ ಮಾಡ್ಕಿ ಬಂದೀನಿ. ನಾನೇ ಹಿಡ್ಕೊತೀನಿ ಕುಡಿ ಕುಡಿ. ಚೂರು ಆತ. ಹೌದು, ನಾನೊಂಚೂರು ಅಮ್ಮ ಹತ್ರ ಹೋಗ್ಬೋದಾ? ನೋಡ ಅಲ್ಲೇ ಸಲ ಇದಕ್ಕೆ ಬೈತೀಯ ಎಂತ ಮಾಡ್ತೀಯ? ಏನಾರು ಹೇಳಕ್ ಹೋದ್ರೆ ನೀನ್ ನಂಗೆ ಬೈಯಕ್ ಬತ್ತೀಯ. ಅಲ್ಲ, ಅಲ್ಲಿ ದಿನ ತಾಯಿ ಜೊತೆ ಮಲ್ಗವನ್ನೇ ಬೇಡ ಅಂತೇಳಿ ನಾ ಈಚೆ ಕರ್ಕೊ ಬಂದು ಮಲಸ್ಕಿದ್ದ ಇದ್ದೀನಿ. ಇವ ಹೋಗ್ಬೇಕಂತಲ್ಲಿಗೆ ಎಂತಕ್ ನೋಡೋಣ? ಇವ್ ದಿನ ಮಲ್ಗದ್ ನಿನ್ ಜೊತೆ, ಇವತ್ತೆ ಅಂತ ಕಲ್ಲಿಗೆ? ಅಲ್ಲ, ಅವೇನಾರು ಹೋದ್ನ ಈಗ ನಾ ಕೇಳ್ತೀನಿ ತಡಿ. ಎಂತಕ ಪುಳ್ಳಿ ಎಂತಕ್ ಹೋಗದ ನೀ ಅಲ್ಲಿ? ನಾಳೆ ನಂಗೆ ಡ್ಯೂಟಿ ಅದೇ ಅಜ್ಜೆ. ಅಮ್ಮ ಕ್ವಶನ್ ಕೇಳ್ತೀನಿ ಅಂತ ಹೇಳಿತ್ತು. ಅಲ್ಲಿ ಹೋಗಿ ಬುಕ್ ಕೊಡದೆ ಇದ್ರೆ ನಾಳೆ ಅಮ್ಮನೂ ಬೈತದೆ. ಅದು ನಂಗೆ ಎಷ್ಟು ಬರ್ತದೆ ಬರಲ್ಲ ಅಂತ ಗೊತ್ತಾಗಬೇಕಲ್ಲ. ಏನ್ ಬೇಡ, ತೆಪ್ಪು ನಂಗೆ ಮಲ್ಕೇಳ. ಇವನಿಗೆ ಎಷ್ಟು ಬರ್ತದೆ ಎಷ್ಟು ಬರೋಲ್ಲ ಗೊತ್ತಾಗಕ್ಕೆ ಹೋಗಿ ಕೇಳ್ಬೇಕಂತೆ. ನಿಂಗೆ ಓದ್ದವನಿಗೆ ಗೊತ್ತಿಲ್ಲನಾ? ಅದು ಹೇಳೋದಕ್ಕೂ ಮಾಡೋದಕ್ಕೂ ಸುಮ್ಮನೆ ನಂಗೆ ಮಲ್ಕೇಳ, ಹೋಗ. ಪುಳ್ಳ ಅಲ್ಲಿ ಕರಿತದ ನೋಡಿ, ನೀನು ನಮ್ಮ ಕರಿತದ ನೋಡಿ. ಬಂದೆ ಅಮ್ಮ. ಅಮ್ಮ ಕ್ವಶನ್ ಕೇಳ್ತೀಯಾ? ಇಲ್ಲ ಮಗನೆ, ನಂಗೆ ಕೇಳಕ್ಕಾಗಲ್ಲ, ಎದ್ದು ಕೂರಕ್ಕೆ ಆಗಲ್ಲ. ನೀನೇ ಒಂದ್ಸತಿ ಎಲ್ಲವನ್ನೂ ನೋಡ್ದೆ ಹೇಳಿ ಅವರು ಒಂಚೂರು ಮರ್ತು ಹೋಗಿ ಅವನು ಗೊತ್ತಾಗ್ತದಲ್ಲ, ಅದನ್ನು ಮತ್ತೊಂದ್ಸತಿ ಕಲ್ತ್ಕ. ಪಾಠದ ಮಧ್ಯೆ ಕೊಟ್ರೆ? ಅಯ್ಯೋ ಪುಳ್ಳು, ಪಾಠ ಎಲ್ಲ ಒಂದು 2 ಸತಿ ಓದ್ಕೇಳ. ಈಗ ಕೂತ್ಕೊಂಡು ಓದ್ಕೆ ಹೋಗು. ಅಜ್ಜಿ ಅಲ್ಲಿ ಮಲ್ಗಕ್ಕೆ ಬರೋದು ತಡ ಆಗ್ತದೇನಾ? ಒಂದು ಕೆಲಸ ಮಾಡ ಮಗನೆ ಪುಳ್ಳ, ಒಳಗೆ ಹೋಗ, ನಾಯಿಗೆ ಬೇಕಿಗೆ ಎಲ್ಲ ಒಂಚೂರು ಅನ್ನ ಹಾಕಿ ಕಸ ಗಿಸ ಬಿತ್ತಿದ್ರೆ ಗುಡ್ಸೋದು, ಆ ಪಾತ್ರೆ ಎಲ್ಲ ಒಂಚೂರು ಸರ್ ಮುಚ್ಚಿಡೋದೆಲ್ಲ ಮಾಡಿಕೊಡು ಮಗನೆ. ಅಜ್ಜಿಗೊಬ್ರಿಗೆ ಗೋಳಾಗ್ತದೆ. ಹೋಗೊಂಚೂರು ಕೆಲಸ ಮಾಡಿಕೊಡು ಮಗನೆ. ಮಾಡಿಕೊಟ್ಟು ಮಲ್ಗೋಷ್ಟೊತ್ತಿಗೆ ಹಾಗೆ ಕೆಲವೊಂದೆಲ್ಲ ನಿನ್ನ ಅಜ್ಜಿನೇ ಕೇಳ್ತಾರ ಬೇಕಾರೆ. ಇಲ್ಲ ಅಮ್ಮ, ಅಜ್ಜಿ ಕಡೆಗೆ ಅದು ಹೇಳಿದ್ದೆ ಸರಿ ಅಂತದೆ. ನಾನೇ ಓದ್ಕಿತೀನಿ ಬಿಡು. ಈಗ ಅಡ್ಗೆ ಮನೆಗೆ ಹೋಗಿ ಕೆಲಸ ಮಾಡ್ಬೇಕ? ಏನೋ ನೋಡ್ತೀನಿ, ಆದ್ರೆ ಮಾಡ್ತೀನಿ. ಅಮ್ಮ, ನಾಳೆ ಬೆಳಿಗ್ಗೆ ನೀನು ಜ್ವರ ಬಿಡ್ತದಾ? ಅಲ್ಲ ಪುಳ್ಳ, ಅದು ಎಂತ ಮಾತಂತ ಆಡ್ತೀಯ ಮರೆಯ. ನೀನೇನು ನಿನ್ನ ಅಪ್ಪನ ಹಂಗೆ ಆತೀಯನ ಅಂತ ಕಾಣ್ತದೆ ಮರೆಯ. ಅಲ್ಲ, ಜ್ವರ ಬಂದು ಬಿಡ್ತವ ಇರ್ತವ ಅಂತ ನಂಗೆ ಗೊತ್ತಾಗ್ತದನ, ಬಿಟ್ಟ ಮೇಲೆ ಗೊತ್ತಾಗೋದಲ್ಲನ ಅಂತ. ಮಿಕ್ಕಿ ಜ್ವರ ಬಿಟ್ಟರೆ ಬೆಳಿಗ್ಗೆ ಎದ್ದು ನಾ ಎಲ್ಲ ಮಾಡ್ತೀನಿ ಮರೆಯ, ಅವಾಗ ಗೊತ್ತಾಗ್ತದಲ್ಲ ನಿಂಗೆ ಗೊತ್ತಾಗ್ತದೆ. ನಂಗೆ ಈಗ ಎಂತ ಹೇಳೋಕ್ಕೂ ಗೊತ್ತಾಗಲ್ಲ. ಹೋಗಲ್ಲ, ಅಜ್ಜಿ ಒಬ್ಬರೇ ಅದಾರನ,
ಅಜ್ಜಿಗೆ ಉಣ್ಣಕ್ಕಿಕ್ಕದು ಎಲ್ಲ ಒಂಚೂರು ಮಾಡಿಕೊಡು ಮಾರಯ್ಯ ಹೋಗ. ಹ್ಞೂ ಅಮ್ಮ. ಓ ಪುಳ್ಳುಡ್ಗಿ ಇಲ್ಲಿದ್ದೀಯನ? ನೀನು ಅಮ್ಮ ಎದ್ದು ಕೂತದನ? ಇಲ್ಲ, ಅದಕ್ಕೆ ಎದ್ದು ಕೂರಕ್ಕಾಗಲ್ಲಂತೆ. ಶಾರದಾ ಏನೇ ಜರ ಸ್ವಲ್ಪ ಬಿಟ್ಟಂಗಾತನ? ಸ್ವಲ್ಪ ಬಿಟ್ಟಂಗಾತು. ಮೈಯೆಲ್ಲ ಒಂದ್ಸತಿ ಬೆವರು ಬಿಡ್ತು. ಬೆಗರ್ಬೇಕು, ಬೆಗರು ಹೋದಷ್ಟಕ್ಕೂ ಒಳ್ಳೇದು. ಜ್ವರ ಬಂದಾಗ ಇದ ಪನೀರ್ ಪಕ್ಕದ ಗಂಜಿ ಮಾಡಿಟ್ಟೇನೆ, ಒಂದು ಉಪ್ಪಿನಕಾಯಿ ಹೋಳು ಹಾಕ್ಕೊಡ್ತೀನಿ, ಅಷ್ಟು ಉಂಡ್ಬಿಡು. ಎದ್ದು ಕೂತ್ಕ, ಹೊಲಕ್ಕೆ ಎದ್ದು ಬಂದ ಅಚ್ಚಿಗೆ ಕೂತ್ಕೊಂಡು ಉಂಡ್ರೆ ಒಳ್ಳೇದಿತ್ತು. ಒಂದು ಸ್ವಲ್ಪ ಗಾಳಿ ಆಡ್ಬೇಕು, ಮಲಗದಲ್ಲೇ ಮಲಗಿರ್ಬಾರ್ದು. ಎಂತ ಮಾಡ್ತೆ? ಇಲ್ಲೇ ಉಣ್ತೀಯ ಆಚಿಗೆ ಬತ್ತೀಯ? ಬತ್ತೀನಿ, ಅಚ್ಚಿಗೆ ಎದ್ದು ಬತ್ತೀನಿ. ಮಾವರ್ದು ಊಟ ಆತಾ? ನೀವು ಊಟ ಮಾಡಿದ್ರನ? ಉಣ್ತೀವಿ, ನಮ್ದೆಲ್ಲ ಎಂತ ಆತದೆ. ಈಗ ಎಂತ ನಿಂಗೆ ಇಕ್ಕೆ ಬರ್ಲಾ ಆಚಿಗೆ ಬತ್ತೀಯ ಹೇಳ? ಬತ್ತೀನಿ, ಆಚಿಗೆ ಬತ್ತೀನಿ. ಹಂಗಾರೆ ಹೊಲಕ್ಕೆ ಎದ್ದು ಬಾ. ಇಟ್ಟಿನ ಸಮ ಮಾಡಿ ಇಟ್ಟಿನ, ನಂಗೆ ಹೇಳಕ್ ಬರ್ತಾನೆ. ಒಳ್ಳೆ ಇಡೋದು ನಿನ್ ಹೊಚ್ಚಿಗೆ ಅಲ್ಲಿ ಇಡಕ್ ಆತಿತ್ತ? ಎಷ್ಟು ನಿಂಗೊಳ್ಸಿದ್ರು ಕೈಗೆ ಸಿಕ್ಕಲ್ಲ ಗೊತ್ತಾನ. ಆತ ಮತ್ತೆ ಅಂತಾರ ಅದನ. ನೀವೊಂದು ಕೆಲಸ ಮಾಡ, ಜಗಳಿಗೆ ಹೋಗಿ ಎಲ್ಲ ಕುಡ್ದು ತಿಂದವು ಲೋಟ ಪಿಲೇಟ ಅಂತ ಇರ್ತಾವಲ್ಲ ಎಲ್ಲ ತಗ್ಬಾ, ತೆಗ್ದಿಡಣ. ನಿನ್ನ ಅಜ್ಜಿ ಒಬ್ಳೆ ಎಷ್ಟಂತ ಮಾಡ್ತದ? ಎಲ್ಲ ತಂದಿನಿ, ಎಲ್ಲ ತಗೊಂಡೇ ಬಂದಿದ್ ನಾನು ಅವಾಗ. ಎಂತ ಎಲ್ಲವನ್ನೂ ತೊಳೆಯೋದ್ ಬೇಡ, ಮತ್ತೇನ್ ಹಂಗೆ ಇಡಕ್ ಆತದನ? ಅದಕ್ಕೆ ಬಯಸ್ಕೊಳ್ಳೋದೆಲ್ಲ ನನ್ನ ಹತ್ರ. ಹೋಗ್ ತಗಬಾರ ಹೋಗ. ಸುಮ್ಮನೆ ಆಚೆಗೆ ಹೋಗ್ತಿದ್ದೀನಿ, ಇಲ್ಲಿ ನಿಂತು ಬಯಸ್ಕೊಳೋದ್ಕಿಂತ. ಯಾಕೆ ಹೊಲ್ಟ? ಅಯ್ಯೋ ಅಜ್ಜಿ ಅಂತ ಇಲ್ಲ ಮರತೆ, ಜಗಳಿವೆ ಅಲ್ಲೆಲ್ಲ ಹೋಗಿ ಲೋಟ ಪ್ಲೇಟ್ ಇದ್ರೆ ತಗೋಬಾ ಅಂತ ಹೇಳಿದ್ರು. ಎಲ್ಲ ತಂದಿನಿ ಅಂತೇನೆ, ಎಲ್ಲವನ್ನೂ ತೊಳೆಯೋದು ಬೇಡ ಅಂತ ಹೇಳ್ತೀಯನ ಅಂತ ಬೈಯಕ್ ಬರ್ತಾರೆ. ಅದಕ್ಕೆ ನಾ ಮಾತೇ ಆಡ್ಲ, ಸುಮ್ಮನೆ ಈ ಕಡೆ ಬಂದೆ. ಒಳ್ಳೆ ಕೆಲಸ ಮಾಡ್ತೆ, ಹೋಗಿ ಮುಲ್ಕೆ ಹೋಗಿ. ಓದೋ ಬರೆಯಲೆ ಅಂತ ಅದವೆ ಎಲ್ಲ ಪೂರೈಸ್ಕೊಂಡ ಮುಲ್ಕೆ. ಮತ್ತೆ ಬೇರೆ ಅಂತ ಆಟ ಪಾಠ ಆಡ್ತಿರ್ಬೇಡ, ಬತ್ತೀನಿ ನಾನು. ಚೂರು ತಡ ಆಗ್ತದೆ. ಓಹೋ ಪಾತ್ರೆ ಬುಟ್ಟಿಲ್ ಪಾತ್ರೆ ತುಂಬಿಟ್ಟಿದೆ ಅಂತ ಯಾರು ಪುಳ್ಳುಡುಕ್ ತೊಳೆದ್ನ? ಹಾ ಅದೇ ನೋಡು, ಅಲ್ಲ ಒಬ್ಳಿಗೆ ತೊಳಿಯಕ್ ಆಗಲ್ಲ ಅಂತ ಹೇಳಿ ಪೂರ್ತಿ ಇಲ್ಲಿ ತೊಳೆದಿಟ್ಟಿನಿ, ಪುಳ್ಳುಡುಕ್ ತೊಳಿತಾನಂತೆ. ಅವು ಬೇಡ ಪಾತ್ರೆ ಏನ್ ಪೂರ್ತಿ ತೊಳೆಯೋದ್ ಬೇಡ ಅಂತ ಹೇಳ್ತಾ ಇದ್ದ ಗೊತ್ತಾನ. ಎಲ್ಲೆಲ್ಲ ನೋಡಿ ಸ್ವಲ್ಪ ಇಲ್ಲಿ ಬುಟ್ಟಿಗೆ ತುಂಬಿಟ್ಟಿ ನೋಡು ಎಂತ ಸಮ ಆಗಿದನಂತ. ಎಂತ ನಿನ್ ಸೊಸೆಗ್ ಜ್ವರ ಕಮ್ಮಿ ಆತ? ಹೊಟ್ಟಿಗೆ ಅಂತ ತಗುತ್ತಾ ಹೆಂಗೆ? ಗಂಜಿ ಉಂಟು, ಗಂಜಿ ಮಾಡ್ಕೊಟ್ಟಿದೆ, ಉಂಡದೆ. ಈಗ ಅಲ್ಲಿ ಹೋಗಿ ಮಾತ್ರೆ ತಗುತ್ತದೆ, ಮಾತ್ರೆ ಅದಿಯಂತೆ. ಜ್ವರ ಬಿಡ್ಲ, ಹಂಗೇನ್ ಬಂದ ಕೂಡ್ಲೆ ಬಿಡಕ್ಕೆ ಅಂತ ಅದ? ಅವಕ್ಕೆಲ್ಲ ಇಂಜೆಕ್ಷನ್ ಆಗ್ಬೇಕೆ. ಪ್ಯಾಟಿಗೆ ಹೋದಲ್ಲಿ ಅಲ್ಲೇ ಒಂದು ಇಂಜೆಕ್ಷನ್ ತಗೋ ಬಂದಿದ್ರೆ ಆತಿರ್ಲ. ನನ್ ಬಾಲ್ ಮಕ್ಕಳು ಇವ್ರು, ಇಲ್ಲಿ ಯಾರನ್ನಾರು ಕೈಕಾಲು ಬಿಡ್ಸಕ್ಕೆ ಹೇಳಕ್ಕಾಗ್ಲ ನಿಂಗೆ? ಎಲ್ಲಿ ಅವಾಗ ಏನ್ ಜ್ವರ ಬಂದಿತ್ತ? ಪ್ಯಾಟೆಲ್ ಇರೋಷ್ಟೊತ್ತಿಗೆ ಎಲ್ಲಿ ಜ್ವರ ಬಂದಿತ್ತು? ಮನೆಗೆ ಬಂದ ಮೇಲೆ ಜ್ವರ ಅದೇ ಅಂತ ಗೊತ್ತಾಗಿದ್ದು. ಅಲ್ಲ, ಪ್ಯಾಟೆಡ್ ಆಗಿಟ್ರೆ ಸರಿ ಆಗಲ್ಲ ಅಂದ್ರೆ ಅದು ಹೆಂಗೆ ಮಾರತ್ತೆ? ಅವ್ರು ಇಂಜೆಕ್ಷನ್ ಕೊಡ್ದೆ ಅದು ಎಂತಕ್ಕೆ? ಡಾಕ್ಟರ್ ಮಕ್ಳು ಇರೋದೇ ಸುಮ್ನೆ. ಎಲ್ಲಿ ಏನು ಹೊರದೇಶದಿಂದ ಕರ್ಕೊ ಬರ್ಬೇಕು ಹಂಗಾರೆ ಡಾಕ್ಟ್ರನ? ನಂಗೆ ಕೂಗಕ್ಕೆ ಗಂಟ್ಲಲ್ಲಿ ಶಕ್ತಿ ಇಲ್ಲ. ಡಾಕ್ಟ್ರು ಇಲ್ಲ ಅಂತ ಹೇಳಿದ್ದಲ್ಲ, ಪ್ಯಾಟೆಲ್ ಇರೋಷ್ಟೊತ್ತಿಗೆ ಜ್ವರ ಬರ್ಲ ಅಂದಿದ್ದು. ಮನೆಗ್ ಬಂದ್ಮೇಲೆ ಜ್ವರ ಬಂದಿದ್ದು ಗೊತ್ತಾಗಿದ್ದು ಅಂದಿದ್ದು. ಯಾಕೆ ನಮ್ನಿ ಮಾಡ್ತೀರಿ ನೋಡೋಣ? ಆಗ್ಲಿ ಈಗ ಕೂಗಕ್ಕೆ ಏನಾಗಿದ್ ನೋಡೋಣ. ಹೇಳು, ಉಣ್ಣ ನಡಿ, ಬಟ್ಲು ತಳಿ ಉಣ್ಣ. ಆದ್ರೂ ಪಾರ್ವತಿ, ನಾ ಹೇಳ್ತೀನಿ ಅಲೇಸು, ಈಗಿನ ಜ್ವರ ಎಲ್ಲ ಹೆಂಗಿದ್ದಾವ್ ಬರ್ತವೆ ಅಂತ ಹೇಳಕ್ಕಾಗಲ್ಲ. ನಾಳೆ ಹೋಗಿ ಇಂಜೆಕ್ಷನ್ ತಗೋಬರಕ್ ಹೇಳು. ಇಲ್ಲಿ ಫೋನ್ ಮಾಡಿದ್ರೆ ಡಾಕ್ಟ್ರು ಮನೆಗೆ ಬರ್ತಾರೆ. ನಿನ್ ಮಗುಗೆ ಹೇಳೋ ಡಾಕ್ಟ್ರು ಬರ್ಲಿ, ಹೋಗಕ್ಕಾಗದೆ ಇದ್ರೆ. ಅಲ್ಲ, ನೀ ಹೇಳ್ತೀಯಲ್ಲ ಜ್ವರ ಬಂದಿದ್ದ ಗೊತ್ತಿರ್ಲಂತೆ ಅಂತ ಹೇಳಿ, ಹಂಗಾರೆ ಮಾತ್ರೆ ಎಲ್ಲಿಂದ ಬಂದ್ವೆ? ಮಾತ್ರೆ ಯಾರು ತಂದು ಕೊಟ್ರು? ಅದು ಹೇಳ್ತದೆ ಅಂತ ಕೊಂಬು ತಲೆ ನೀನು ನಂಬ್ತಿಯಲ್ಲ. ಗೊತ್ತಾಗಿದೆ ಅಲ್ಲೇ ಜ್ವರ ಬಂದದೆ ಅಂತ. ಇಂಜೆಕ್ಷನ್ ಸುಜಿ ಚುಂಚದ್ ಯಾರು ಅಂತ ಹೇಳಿ ಬಿಟ್ಟು ಬಂದಿದ್ದು. ನಂಗೆ ಗೊತ್ತಿಲ್ಲ, ನಿಂಗೆ ಕೇಳಕ್ಕಾಗ್ಲ ಮಾತ್ರೆ ಎಲ್ಲಿಂದ ಬಂದು ಅಂತ? ಅವೆಲ್ಲ ನಿಮಗೆ ಎಂತಕ್ ನೋಡೋಣ? ಹೇಳಿದ್ರೆ ಮತ್ತೆ ಅದಕ್ಕೆ ಸಿಟ್ಟು ಮಾಡ್ತೀರಿ.
ಎಂತ ಮಾತ್ರೆ ಅಲ್ಲಿಂದ ತಗು ಬರ್ತದೆ? ನಮ್ಮನೇಲಿ ಏನ್ ಜರದ ಮಾತ್ರೆ ಇರಲ್ಲ ಯಾವಾಗ್ಲೂ. ಸಣ್ಣ ಪುಟ್ಟ ಜರಕ್ಕೆಲ್ಲ ಮಾತ್ರೆನೇ ತಗೊಳೋದಲ್ಲ. ಅದಕ್ಕೆ ಈಗ ಅದನ್ನೇ ತಗೋತೀನಿ ಅಂತದೆ. ಸಜ್ಜಿಗೆ ಈಗ ಎಲ್ಲ ಹೋಗಕ್ಕಾಗಲ್ಲ ಅಂತ ತಗೋತೀನಿ ಅಂದ. ಓ, ಕಾಸಿದ ನೀರು ಕೊಡ್ಬೇಕಿತ್ತು, ಮರ್ತೇ ಹೊತ್ತು. ಪುಳ್ಳ ಮಲ್ಕಿಂಡನ ಇಲ್ಲೊಂಚೂರು ಬಾರ ಮಗನೇ, ನಿನ್ನ ಅಮ್ಮಗೊಂದ್ ಲೋಟ ಕಾಸಿದ ನೀರು ತಗೊಂಡೋಗ್ ಕೊಡೋ. ಮಾತು ತಗೊಂಡಕ್ ಬೇಕಲ್ಲ. ಪುಳ್ಳ ಅಲೆಸ್ದನ ಪುಳ್ಳು ಹೋಗಿ ಮಲ್ಗದ್ನೇನ ಮಾರತಿ. ನೀನೊಬ್ಳು ಸುಮ್ಮನೆ ಇಲ್ಲಿ ಕೂಗ್ತಾ ನಿಂತ್ಕೋತೀಯ. ಎಂತ ಕಾಸಿದ ನೀರಾ? ಕೊಡು, ಎಲ್ಲದೆ ಹೇಳು, ಕೊಟ್ಟು ಬರ್ತೀನಿ. ಹಂಗಾರೆ ಇಲ್ಲಿ ಊಟ ಮಾಡಕ್ ಬಂದಳಿಗೆ ಕಾಸಿದ ನೀರು ತಗೊಂಡು ಹೋಗಿ ಗೊತ್ತಾತಿರ್ಲ. ನೀನು ಹಂಗೆ ಮಾಡ್ತೀಯ ಅಮ್ಮ. ಬೇಡ ಮರ್ರ, ನಾ ಬಂದ್ ತಗೊಂಡೆ. ನೀವ್ ತಂದ್ ಕೊಡೋದ್ ಬೇಡ. ಅದಕ್ಕೆ ಯಾಕೆ ಅಷ್ಟು ಇದ್ ಮಾಡ್ತೀರಿ? ನೋಡ, ಹಿಂಗಿದ್ ಕೊನಕಿಗೆ ಏನು ಕಮ್ಮಿ ಇಲ್ಲ. ಎಂತ ಹೇಳ್ದೆ ನಾನೀಗ? ಊಟ ಮಾಡಕ್ ಬಂದಳು, ನೀರು ತಗೊಂಡು ಹೋಗಕ್ ಆತಿರ್ಲಾನು ಅಂದೆ. ಮತ್ತೆಂತ ಹೇಳ್ದೆ? ನಾನು ಎಂತ ಹೇಳ್ದೆ ಈಗ? ನಾನು ಎಂತ ಹೇಳ್ದೆ? ಬೇಡ, ಇಲ್ಲಿ ಬಂದ್ ತಗೊಂಡೆ ಅಂದೆ. ನಂಗೂ ಗೊತ್ತಾಗ್ತದೆ ಪಾಪ, ಅವರೊಬ್ರೇ ಇದೆ ಎಲ್ಲ ಕೆಲಸನ ಮಾಡ್ತಾ ಇದಾರೆ. ಒಳ್ಳೆ ಹೇಳ್ತಿದ್ದ. ನಾನು ಏನು ಅಂತ ಮಾಡಿದ್ದೆ? ಅಜ್ಜ ಪಾತ್ರೆ ಎಲ್ಲ ತೊಳ್ಕೊಟ್ರು ಅಜ್ಜಿಗೆ ಅಂತಿದ್ದ. ಆಗ್ಲಿ, ಅಷ್ಟಾರು ಒಂದಿದೆ ಅದಿಯಲ್ಲ, ಜ್ವರ ಬಂದದೆ ಮಾತ್ರೆ ತಗೊಂಡ್ಲಿ ಇದು ಅಂತ ಹೇಳಿ ಹೇಳ್ತಾ ಇದಾರೆ. ಯಾವಾಗ್ಲೂ ಬೈತಾನೆ ಇರ್ತಾರೆ ಅಂತ ಬೇಜಾರು ಮಾಡ್ತಿದ್ದೆ. ಅದು ಈಗ ಹಂಗೆ ಹೇಳ್ತಾ ಇದಾರೆ. ನಿಮ್ಮ ಬಾಯಲ್ಲಿ ಬರ್ಲಲ್ಲ. ಮಾತ್ರೆ ತಗೊಂಡ, ಊಟ ಮಾಡ್ದ, ಏನೂ ಇಲ್ಲ. ನೀರ್ ತಂದು ಕೊಡಕ ಅದು ಅವ್ರು ಹೇಳದ್ಮೇಲೆ ಅದಕ್ಕೂ ಬೈತಾ ಬೈತಾ ಬತ್ತಿದ್ದೀರಿ. ಬೇಡ, ನೀವು ತಂದು ಕೊಡೋದು ಬೇಡ, ಎಂಥದ್ದು ಬೇಡ. ಇದಕ್ಕೆ ಮತ್ ನಂಗೆ ಸಿಟ್ಟು ಬರೋದಲ್ಲನ. ಉದ್ದೇಶ ಅಲ್ಲಿ ಮಲಗ್ದವ್ ಎದ್ದು ಬಂದಿನಿ, ನೀರು ತಗೊಂಡೋಗಿ ಕೊಡ್ಬೇಕೇನ ಅಂತ ಅಮ್ಮ ಕೂಗಿದ್ದು ಅಲೇಸ್ಕಿಂಡ. ಮತ್ ನಂಗೆ ಒಂದು ಮಾತು ನಿನ್ನ ಹತ್ರ. ಎಂತಕ್ ಮಾಡ್ಬೇಕು ನಿಮ್ಮಂಗಿದ್ದರಿಗೆ? ಎಂತ ಅಂತೆ ಭಾರತೆ? ನಿನ್ ಮಗಗೊಂದು ಎಂತ ಆತದ್ ಮಾರತೆ? ಹುಷಾರಿಲ್ದಿದ್ದಾಗ್ಲೇ ಒಂದ್ ಜಗಳ ಮಾಡ್ಕಿಬೇಕ? ಬೇಡ, ನಾ ಎಂತ ಮಾತಾಡಲ್ಲ. ಹೇಳಿದ್ರೆ ಎಲ್ಲರಿಗೂ ಸಿಟ್ಟು ಬರ್ತದೆ. ನನ್ನಷ್ಟಕ್ಕೆ ನಾನಿದ್ದೇನೆ, ಅಲ್ಲಿಗೂ ಮತ್ತೆ ಬಂದು ಬೈಯಕ್ ಬರ್ತೀರಿ. ಎಂತ ಹೇಳೋದು ಇದಕ್ಕೆ ನಾನು? ಅಲ್ಲ ಶಾರದಾ, ನೀನು ಹಂಗೆ ಮಾಡ್ತೀಯಲ್ಲ. ಎಂತ ಆತು ನೋಡೋಣ. ಬಂದಾತು, ನೀರು ತಗೊಂಡಾತು, ಆತಲ್ಲ, ಅಲ್ಲಿ ಬಿಡಿ, ಕೈ ಬಿಡಿ. ಮಾದ್ರಿ ಎಲ್ಲದವ? ಇಲ್ಲೇ ಅದಾವ, ಅಲ್ಲಿ ರೂಮಲ್ಲಿ ಅದಾವ? ರೂಮಲ್ಲೇ ಅದಾವೆ. ತಗೊಂಡೋಗಿ ಅಲ್ಲೇ ಮಾತ್ರೆ ತಿಂದ್ಕೊಂಡು ಮತ್ತೊಂದು ಸ್ವಲ್ಪ ನೀರು ಇಟ್ಕೊತಿಂದ್ರೆ ರಾತ್ರಿ ಎಲ್ಲರೂ ಬಾಯಾರಿಕೆ ಆದ್ರೆ ಕುಡಿಯಕ್ ಬೇಕಲ್ಲ. ಮತ್ತೆ ನಾನು ಇಲ್ಲಿ ಕರೆದ್ರೆ ಪಾಪ ನೀವು ಆ ಕಡೆ ಇರ್ತೀರಿ, ನಿಮಗೆ ಕೇಳಿಸಲ್ಲ. ನಿಮ್ಮ ಕೇಳಿಸಿದ್ರು ಎದ್ದು ಬಂದು ತಂದು ಕೊಡಲ್ಲ ಬಿಡಿ. ಥೂ, ಅಲ್ಲ ಮರತಿ, ನಿಂಗೆ ಅಂತ ಆತೆ? ಕಣ್ಣಲ್ಲಿ ನೀರು ಹಾಕ್ತಿದ್ದೀಯಲ್ಲ. ಜ್ವರ ಬಂದಾಗ ಹಿಂಗ್ ಕಣ್ಣಲ್ಲಿ ನೀರು ತೆಗಿತಾರನೆ, ತಲೆನೋವು ಶುರು ಆಗಲ್ಲನೆ. ಏನಾಗಿದೆ ನಿಮ್ಗಂತ ನೋಡದ? ಅಲ್ಲ, ಅವ್ನ ಸ್ವಭಾವ ಗೊತ್ತು ಅನ್ನೋದಕ್ಕಿಂತನೂ ಅಲ್ಲಿ ಇಟ್ಟಿಡಿ ಅಲ್ಲಿ ಕೆಸರಿಗೆತ್ತಲ್ಲಿ ನಡೆಯೋದಂದ್ರೆ ಏನು ಹುಡುಗಾಟಿಗೆನೇ? ಸುಸ್ತಾಗಿರಲ್ಲ. ಮನಸ್ಸಿಗೆ ಸುಸ್ತಾದಾಗ್ಲೇ ಅಂತಾರೆ, ಯಾರು ಎಂತ ಹೇಳಿದ್ರು ಕರ್ಕರ ಆದಂಗೆ ಆಗದ. ಅದಕ್ಕೆ ಹಂಗೆ ಮಾಡ್ತಾನೆ. ಏನು ನಿಂಗೆ ಜ್ವರ ಬಂದಾಗ ಅವ್ನು ಯಾವಾಗಲೂ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲೇ ಇಲ್ಲ, ಮಾತ್ರೆ ತಂದು ಕೊಡ್ಲೇ ಇಲ್ಲ ಅಲ್ಲ? ಮಾತಾಡ್ತಾ ಸುಮ್ಮನಾಗಿ ಮಲ್ಕೆ ಹೋಗ. ಮಾತ್ರೆ ತಗೊಂಡೆ ಮಲ್ಕೆ, ಕಡಿಕೆ ಇದನ್ನೆಲ್ಲ ಜ್ಞಾನ ಮಾಡ್ತಾ ಅದನ್ನ ಬಿಟ್ಕೊ ಕೂತೀಯ. ಹಂಗಲ್ಲ ಅಮ್ಮ, ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ. ನಿಮ್ಮ ಮಗಗೆ ಸುಸ್ತಾಗಿದೆ, ನಾನು ಅದನ್ನೇನಲ್ಲ ಅನ್ನಲ್ಲ. ನೋಡಿ ಮಾವರೇ, ನೋಡಿ ಈಗ ಯಾವತ್ತಾರು ಅವ್ರಿಗೆ ಒಂದ್ ದಿವಸ ಅಡುಗೆ ಮನೆಗೆ ಬಂದು ಗೊತ್ತಿತ್ತಾ? ಸುಸ್ತಾತದೆ ನಿಮ್ಗೆ ಅಂತ ಎಷ್ಟು ಚಂದ ಮಾಡಿ ಪಾತ್ರೆ ಎಲ್ಲ ತೊಳ್ಕೊಡ್ತಾ ಇದಾರೆ. ನಿಮ್ಗೆ ಜ್ವರ ಬಂದಾಗ ಮಾವು ಹೆಂಗ್ ಮಾಡ್ತಾರೆ ನಂಗೆ ಅದನ್ನೊಂದು ಹೇಳಿ. ನೀವು ಹಿಂಗೆ ಮಾಡ್ತಾರಾ? ನಿಮ್ಮ ಮಗ ಮಾಡ್ದಂಗೆ ಮಾಡ್ತಾರಾ? ಎಷ್ಟು ಸತಿ ಬಂದು ಕೇಳ್ತಾರೆ, ಎಂತ ಆತು, ಹೆಂಗಿದೀಯ, ಮಾತ್ರೆ ಬೇಕಾ, ನೀರ್ ಬೇಕಾ ಅಂತ. ನಿಮಗ್ ಬೇಡ, ಈಗ ನಂಗೆ ಆಗ್ಲಿ ಯಾವಾಗ್ಲೂ ಬೈತಿರೋರು ಈಗ ಎಷ್ಟು ಸತಿ ಕೇಳಿದ್ರೆ ಹೇಳಿ? ಒಂಥರ ಎಷ್ಟು ಮನ್ಸಿಗೆ ಸಮಾಧಾನ ಆಯ್ತು ಗೊತ್ತಾ ನಂಗೆ. ಅವ್ರು ಬೈದಿದ್ದೆಲ್ಲ ಮರ್ತೇ ಹೋತು ನಂಗೆ. ಒಂದ್ ಮಾತು ಕೇಳಕ್ಕೂ ಸುಸ್ತಾಗಿರ್ತದಮ್ಮ. ಆ ಸುಸ್ತಿನ ಪ್ರಶ್ನೆ ಅಲ್ಲ, ತಲೆಯಲ್ಲಿ ಇರ್ಬೇಕು ಅದು. ನಾನು ಹಿಂಗ್ ವಿಚಾರಿಸ್ಬೇಕು ಅನ್ನೋದು ಅವ್ರ ತಲೆಯಲ್ಲೇ ಇರ್ಬೇಕು ಅಷ್ಟೇ. ಆಗ್ಲಿ ಮರತಿ, ಹೋಗಿ. ಏನ್ ಯಾವಾಗ್ಲೂ ಹಿಂಗೆ ಮಾಡ್ತಿದ್ದಾನೆ ಅವ? ಇದ್ ಮಾಡು, ಹೋಗು, ಮಲ್ಕೆ ಹೋಗು, ಮಲ್ಕೆ. ಕಣ್ಣಲ್ಲಿ ನೀರ್ ತೆಗಿಬೇಡ ಅಂತೀನಿ, ತಲೆನೋವು ಶುರು ಆದ್ರೆ ಆಮೇಲೆ ಗೊತ್ತಾಗ್ತದ, ತಡೀರಿ. ಮಲ್ಕೆ, ಎಂತಾರ ಬೇಕಾದ್ರೆ ನಂಗೇನು ಕೇಳ್ದೇನು ಕಾಸ ಅಲ್ಲೇ ಹಚ್ಚಿಗಿರ್ತೀನಿ. ಗಟ್ಟಿ ಕೂಗಿದ್ರೆ ಕೇಳ್ತದೆ. ಅಲ್ಲ ಪುಳ್ಳಿಡ್ದನಲ್ಲೇ ಕೆಳಗೆ ಮಲ್ಗಕ್ಕೆ ಹೇಳಿ. ಬೇಡ, ನಾನೇ ಅಲ್ಲೇ ಬಂದು ಕೆಳಗೆ ಮಲ್ಕೊಂಡ್ಲಾನ? ಬೇಡಪ್ಪ, ಬೇಡ, ನಾನೊಬ್ಳೆ ಮಲಗ್ತೀನಿ, ಏನ್ ತೊಂದ್ರೆ ಇಲ್ಲ.
ನೀವು ಊಟ ಮಾಡಿ ಹೋಗಿ ಮಲ್ಕೊಳ್ಳಿ. ಬಲ್ಲಿ ಊಟ ಮಾಡನ್ ಬಲ್ಲಿ. ಆವಾಗ್ಲಿಂದ ಉಣ್ಣ ಕಿಕ್ತೀನಿ ಅಂದ್ರೆ ಹೇಳಿದ್ರ ಮಾತು ಕೇಳಲ್ಲ. ಹಾ, ನಂಗೆ ಉಣ್ಣಕ್ಕೆ ತಿಂದ ಕಡಿಕೆ ನೀನು ಉಪವಾಸ ಮಲ್ಗಕ್ಕ ನಂಗೆ ಗೊತ್ತಿಲ್ಲ. ಕೆಲಸ ಎಲ್ಲ ಮಾಡಿ ಹಂಗೆ ಮಲ್ಕಿತ್ತಿ ಕಡಿಕೆ.